ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹನ್ನೊಂದನೇ ವರ್ಷದ ಒಂದು ವಾರ್ಷಿಕ ಒಂದು ಸಮಾರಂಭನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮುಂದಿನ ಯಾವುದೇ ಒಂದು ಶುಭವಾಗಲಿ. ಮತ್ತು ಇಲ್ಲಿವರೆಗೂ ಏನಂದರೆ ಬ್ಯಾಂಕ್ ಟರ್ನ್ ಓವರ್ ಯಾವ ಥರ ಪ್ರತಿ ವರ್ಷ ಇನ್ಕ್ರೀಸ್ ಆಗಿದೆ, ಎಕ್ಸ್ಕೇಪ್ ಆಗಿದೆ, ಮುಂದೆ ಕೂಡ ಅದೇ ರೀತಿ ಹೋಗಲಿ. ಮುಖ್ಯವಾಗಿ ನಮ್ಮ ಹಳ್ಳಿ ಜನ ಲೋನ್ ತಗೊತಾರಲ್ಲ, ಮೇನ್ NP ಆಗಲು ನೋಡ್ತೇವೆ. NP ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಅದು ಲೋನ್ ಡ್ಯೂ ಆಗ್ಬೋದು, ಸರ್ಟಿಫಿಕೇಟ್ ಹೋಗ್ಬೋದು, ಸಿವಿಲ್ ಅನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ನಾವು ಲೋನ್ನ ಅಂದರೆ ರೀಪೇಮೆಂಟ್ ಚೆನ್ನಾಗಿರುತ್ತೋ ಅಷ್ಟು ನಮಗೆ ಏನು ಬರುತ್ತೆ, ಮತ್ತೆ ಲೋನ್ನ ಹೆಚ್ಚಿನ ಮಟ್ಟದಲ್ಲಿ ಕೊಡ್ತಾರೆ ಸರ್. ಮತ್ತು ನಮಗೆ ನಮ್ಮ ಗೌರ್ಮೆಂಟಲ್ಲಿ ಸೆಕ್ಟರ್ ಕ್ರಿಯೇಟಿವ್ ಸೆಕ್ಟರ್ ಅಂತ ಇರುತ್ತೆ. ಅದು ಆದ್ಯತೆ ಸೆಕ್ಟರಲ್ಲಿ ಇವರಿಗೆ 30%, 35% ಹಿಂಗಿರುತ್ತೆ. ಅಲ್ಲಿ ಕೃಷಿಕರಿಗೆ ಮತ್ತು ಬಡವರಿಗೆ ಅವರಿಗೆ ಇವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಫಂಡ್ ಇರುತ್ತೆ. ಅದನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡ್ತೀವಿ. ರೈತರಿಗೆ ಇಷ್ಟು ಕೊಡಬೇಕು, ಕಾರ್ಮಿಕರಿಗೆ ಇಷ್ಟು ಅಂತ ಇರುತ್ತೆ. ಅದೆಲ್ಲ ಕ್ರಿಯೇಟಿವ್ ಸೆಕ್ಟರ್ ಅಲ್ಲಿ ಯಾವುದೇ ನ್ಯಾಷನಲ್ ಬ್ಯಾಂಕಾಗಲಿ ಬಡವರಿಗೋಸ್ಕರ ಒಂದು 30% ತೆಗೆದಿಡಬೇಕು. ಆ ಥರ ಇರುತ್ತೆ. ಅದನ್ನು ಸಾರುಗಳು ಹೇಳ್ತಾರೆ ನಮಗೆ. ಅದನ್ನ ತೊಗೊಂಡು ನಾವು ರಿಪೇಟ್ ಚೆನ್ನಾಗಿ ಮಾಡಿದ್ರೆ ಬೇರೆ ಅವಕಾಶ ಇರುತ್ತೆ. ನಾವು ಅದನ್ನು ಬೇರೆ ಯಾವ ಉದ್ದೇಶಕ್ಕೆ ತಗೊಂಡಿರ್ತಾರೋ ಅದೇ ಉದ್ದೇಶಕ್ಕೆ ಬಳಕೆ ಮಾಡಬೇಕು. ಉದಾಹರಣೆ ಟ್ಯಾಕ್ಟರ್ ತಗೊಳೋದಾಗಿರ್ಬೋದು, ಯಂತ್ರಗಳು ತಗೊಳೋದಾಗಿರ್ಬೋದು, ಮತ್ತು ಕೃಷಿ ಭೂಮಿ ಮೇಲೆ ತಗೊತಾರೆ ಬೆಳೆಸೋಕ್ಕಾಗಲಿ. ಏನಾಯ್ತಂದರೆ ನಾವು ಹೊರಗಡೆ ಸಾಲ ತಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದೇ ನಮ್ಮ ನ್ಯಾಷನಲ್ ಬ್ಯಾಂಕು, ನಮ್ಮ ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ ತಗೊಂಡ್ರೆ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಅದಕ್ಕೆ ಸಹಾಯಧನ ಕೂಡ ಇರುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಒಂದು ಇದಿರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಂತೆ ನಮ್ಮ ಜನರಿಗೆ ಎಲ್ಲರೂ ರೀಪೇಮೆಂಟನ್ನು ಚೆನ್ನಾಗಿ ಮಾಡಿರಿ. ಇನ್ನೂ ಈ ಬ್ಯಾಂಕನ್ನು ಬೆಳೆಸಿ ನಾವು ಒಂದು ಶುಭ ಅಂತ ಹೇಳ್ತಾ ಮೇಡ ಮಾಡ್ತೀವಿ. ಬ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ ಬ್ಯಾಂಕ್ 1906 ಸೆಪ್ಟೆಂಬರ್ 7ನೇ ತಾರೀಕು ಮುಂಬೈಯಲ್ಲಿ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆಯಿತು. ಫಸ್ಟ್ ಮೊದಲನೇ ಶಾಖೆ. ಬರೀ ಎಷ್ಟು 50 ಲಕ್ಷ ಬಂಡವಾಳ ಮತ್ತು 50 ಜನ ಉದ್ಯೋಗಿಗಳಿಂದ ಸ್ಟಾರ್ಟ್ ಆಗಿದ್ದ ಬ್ಯಾಂಕು ಇವತ್ತು ನಿಮ್ಮಂತ ಎಷ್ಟೋ ಜನ ಸಹಕಾರ ಮತ್ತು ಬೆಂಬಲ ಭರವಸೆಯಿಂದ ಸುಮಾರಾಗಿ 17 ಲಕ್ಷ ಕೋಟಿ ಅಷ್ಟು ಬಿಸ್ನೆಸ್ ಅಂದರೆ ಒಂದು ವ್ಯವಹಾರ ಮಾಡುವಂಥ ಬ್ಯಾಂಕ್ ಆಗಿದೆ. ಇದೆಲ್ಲಕ್ಕೆ ನಿಮ್ಮ ಸಹಕಾರ ಬಹಳ ಸಹಾಯವಾಗಿದೆ. ಮತ್ತೆ ಈಗ ಬ್ಯಾಂಕ್ ಆಫ್ ಇಂಡಿಯಾ ಬಾಗಲಕೋಟೆ ಶಾಖೆ ಸ್ಟಾರ್ಟ್ ಆಗಿ 11 ವರ್ಷ ಆಯಿತು. ಸುಮಾರಿಗೆ ಆಕ್ಚುಲಿ ಸ್ಟಾರ್ಟಿಂಗ್ ಬ್ರಾಂಚ್ ಓಪನ್ ಮಾಡೋ ಮುಂಚೆ ಎಲ್ಲರೂ ಏನಿದ್ರು ಹಳ್ಳಿಯಲ್ಲಿ ಓಪನ್ ಮಾಡಿದ್ರೆ ಬ್ರಾಂಚು ಮುಂದೆ ಹೋಗುತ್ತೆ ಇಲ್ವಾ, ವರ್ಕೌಟ್ ಆಗುತ್ತಿಲ್ಲ. ಮತ್ತೆ ಈಗ ಯಾಕಂದ್ರೆ ಲಾಸ್ಟ್ ಅಲ್ಲಿ ಬಹಳ ವರ್ಷ ರನ್ ಅಂದ್ರೆ ಬ್ರಾಂಚ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮೇಲೆ ಅವರು ಬಿಡಲ್ಲ, ಕ್ಲೋಸ್ ಮಾಡ್ಬೇಕಂತ. ಬಟ್ ಇಲ್ಲಿ ಓಪನ್ ಮಾಡಿದ ನಂತರ ನೀವೆಲ್ಲ ತೋರಿಸೋ ಒಂದು ಆ ಪ್ರೀತಿ ಇರುತ್ತಲ್ಲ, ನಮ್ಮ ಸ್ಟಾಫ್ ನಮ್ಮ ಬ್ಯಾಂಕಲ್ಲಿ ಲೋನ್ ತಗೋಬೇಕು, ಚೆನ್ನಾಗಿ ರೀಪೇಮೆಂಟ್ ಮಾಡಬೇಕು ಅಂತ ತೋರಿಸಿ ಇವತ್ತು ಈ ಸುತ್ತಮುತ್ತ ನಾವೆಲ್ಲ ಮೀಟಿಂಗ್ ಹೋಗ್ತಿರ್ತೀವಿ. ತಾಲೂಕು ಮೀಟಿಂಗ್, ಕೋರೋಡ್ ತಾಲೂಕು ಮೀಟಿಂಗ್. ಅದರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬಾಗಲಕೋಟೆದು ವ್ಯವಹಾರಕ್ಕಿಂತ ಎಲ್ಲ ಬೇರೆ ಬ್ಯಾಂಕ್ ಏನು ವ್ಯವಹಾರ ಮಾಡ್ತಾರಲ್ವ ಅವರಿಗಿಂತ ಬ್ಯಾಂಕ್ ಆಫ್ ಇಂಡಿಯಾ ಬಾಗಲಕೋಟೆ ಬ್ರಾಂಚ್ದು ವ್ಯವಹಾರ ಜಾಸ್ತಿ ಇರುತ್ತೆ. ಅವರು ಪ್ರತಿ ಸಲ ಇರ್ತಾರೆ, ಪ್ರತಿ ವರ್ಷ ಪ್ರತಿ ಕ್ವಾರ್ಟರ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ನೀವೇ. ಈಗ ಇವತ್ತು 11 ವರ್ಷ ಈ ಪೂರ್ತಿ ಮತ್ತು ಸುಭಾಷ್ ಚಂದ್ರ ಬೋಸ್ನಲ್ಲಿ ಎಲ್ಲರೂ ಬಂದು ಮುಂದೆ ಕೂತ್ರು, ಎಲ್ಲ ಗಣ್ಯವ್ಯಕ್ತಿಗಳು ಬಂದು ಈ ಕೇಕ್ ಅನ್ನು ಕಟ್ ಮಾಡಿ ಲೋನ್ ಕೇಳಿದ್ರೆ ಆಯ್ತು ಜನ ಕಟ್ತಿದ್ದಾರೆ ಅಂತ ನಾವು ಕೊಡಕ್ಕೆ, ಅಂದ್ರೆ ಅವರು ಅಭಿವೃದ್ಧಿ ಆಗಲಿ ಅಂತ ನಾವು ಕೊಡಕ್ಕೆ ಮುಂದೆ ಬರ್ತೀವಿ. ಈಗ ಕಟ್ಟಿಲ್ಲ ಅಂದ್ರೆ ನಮಗೂ ಭಯ ಆಗುತ್ತೆ, ಕಟ್ತಾರೆ ಇಲ್ಲ ಅಂತ. ಯಾಕಂದ್ರೆ ನೀವು ಬಹಳ ಜನ ಏನು ಅನ್ಕೊಳ್ತಿದೆ, ಈಗ ಹಳ್ಳಿಯಲ್ಲಿ ಏನಿಸುತ್ತೆ ನಾವು ಕಟ್ಟಿಲ್ಲ ತೊಂದರೆ ಇಲ್ಲ ಅಂತ ಅವ್ರಿಗೇನು ಪ್ರಾಬ್ಲಮ್ ಇದೆ. ಬಟ್ ನಮಗೂ ಮೇಲೆ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಬಹಳ ಮೇಲಿಂದ ಒತ್ತಡ ಇರುತ್ತೆ, ರಿಕವರ್ ಮಾಡಿ ಅಂತ. ನಮಗೆ ಇಲ್ಲಿ ಪ್ರಾಬ್ಲಮ್ ಗೊತ್ತಿರುತ್ತೆ. ಈಗ ಬೆಳೆ ನಷ್ಟ ಆಗಿರುತ್ತೆ, ಅವರಿಗೆ ಜಾಸ್ತಿ ಹೋಗಿ ನಾವು ಇದು ಮಾಡೋಕ್ಕಾಗಲ್ಲ, ಒತ್ತಡ ಮಾಡೋಕ್ಕಾಗಲ್ಲ, ಕಟ್ಟಿ ಅಂತ. ಸೊ ಅಂತ ಕೇಸಲ್ಲಿ ಅದಕ್ಕೆ ನೀವು ವರ್ಷ ಬಡ್ಡಿ ರಿನ್ಯೂವಲ್ ಮಾಡ್ಕೊಂತ ಹೋದ್ರೆ ನಿಮಗೂ ತೊಂದರೆ ಆಗಿಲ್ಲ, ನಮಗೂ ತೊಂದರೆ ಆಗಲ್ಲ.
ಮತ್ತೆ ಬೇರೆಯವ್ರಿಗೂ ಲೋನ್ ಸಿಗುತ್ತೆ. ಸೊ ಅದಕ್ಕೆ ಲೋನ್ ತಗೊಂಡ್ರೆ ಟೈಮ್ ಟು ಟೈಮ್ ಕಟ್ಟಬೇಕು. ಈ ಒಂದ್ ತಿಂಗಳ ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಇದ್ರೆ ಬಂದು ಬ್ರಾಂಚ್ ಅಲ್ಲಿ ತಿಳಿಸಿದ್ರೆ ಅದಕ್ಕೆ ನೀವು ಏನ್ ಪರಿಹಾರ ಬೇಕು ಅದು ಕೊಡ್ತಾರೆ. ನೀವು ಇಲ್ಲ ಕಟ್ಟದಲ್ಲಿ ಪೂರ್ತಿ ಬಿಟ್ಬಿಟ್ರೆ ನಾನು ಅದು ಕುತ್ತಿಗೆ ಬಂದ ನಂತರ ಏನ್ ಮಾಡಕ್ಕಾಗಲ್ಲ. ಸೊ ನೀವು ಟೈಮ್ ಇದ್ದಾಗಲೇ ಬಂದು ಬ್ರಾಂಚ್ಗೆ ಭೇಟಿ ಇಡ್ಬೇಕು. ಮತ್ತೆ ಏನೇ ಪರಿಹಾರ ಇರಲಿ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ, ಎಲ್ಲ ಸಹಕಾರ ಯಾವಾಗ್ಲೂ ಇರುತ್ತೆ. ನಮ್ ಕಡೆ ಎಲ್ಲ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಲೋನ್ ಸಿಗುತ್ತೆ. ಮಕ್ಕಳಿಗೆ ಎಜುಕೇಶನ್ ಇತ್ತು, ಗ್ರಾಜುಯೇಷನ್ ಮಾಡಿಸಿದ್ರೆ ಡಿಪ್ಲೊಮಾ ಮಾಡಿಸಿದ್ರೆ ಎಜುಕೇಶನ್ ಲೋನ್ ಸಿಗುತ್ತೆ, ಬಿಸ್ನೆಸ್ ಲೋನ್ ಸಿಗುತ್ತೆ, ಕೃಷಿ ಸಾಲ ಸಿಗುತ್ತೆ, ಬಂಗಾರ ಸಾಲ ಸಿಗುತ್ತೆ, ಎಲ್ಲಾ ತರ ಸಾಲ ಸಿಗ್ತವೆ. ಒಂದೇನಂದ್ರೆ ಡಾಕ್ಯುಮೆಂಟ್ಸ್ ನಮಗೆ ಕರೆಕ್ಟ್ ಇರಬೇಕು. ನಂತರ ಸ್ವಲ್ಪ ಏನಂದ್ರೆ ಅದು ಪೇಷನ್ಸ್ ಇರಬೇಕು. ಒಂದ್ 2 ದಿನ 3 ದಿನ ಸುತ್ತಾಡಿದ ತಕ್ಷಣ ಕೋಪ ಪಡ್ಕೊಂಡು ಈ ಬ್ಯಾಂಕ್ ಅಲ್ಲಿ ಸರ್ವಿಸ್ ಕೊಡ್ತಿಲ್ಲ ಅಂತ ಅದು ಇರಬಾರ್ದು. ಯಾಕಂದ್ರೆ ನಾವು ಡಾಕ್ಯುಮೆಂಟ್ಸ್ ನಿಮ್ಮ ಒಳ್ಳೆ ಉದ್ದೇಶ. ಈಗ ಡಾಕ್ಯುಮೆಂಟ್ಸ್ ಯಾರಾದ್ರೂ ಮಾರ್ಟ್ಗೇಜ್ ಪ್ರಾಪರ್ಟಿ ಕೊಡ್ತಾರೆ, ಪ್ರಾಪರ್ಟಿ 2-3 ಡಾಕ್ಯುಮೆಂಟ್ ಹಿಂದೆ ಮುಂದೆ ಇರುತ್ತೆ, ಅವೆಲ್ಲ ಕರೆಕ್ಟ್ ಆಗಿ ಕೊಟ್ರೆ ನಾಳೆ ನಿಮ್ಗೂ ಇಶ್ಯೂ ಇರಲ್ಲ. ನಾಳೆ ಬೇರೆ ಮ್ಯಾನೇಜರ್ ಬಂದ್ರೆ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಕೇಳಲ್ಲ. ಅದ್ರ ಸಲುವಾಗಿ ಡಾಕ್ಯುಮೆಂಟ್ಸ್ ಜಾಸ್ತಿ ಕೇಳ್ತಿರೋ ಅನಿಸ್ತಿರ್ಬೋದು ನಿಮಗೆ. ನಮ್ಮ ಉದ್ದೇಶ ಎಲ್ಲರೂ ಉದ್ಧಾರ ಆಗ್ಲಿ, ಬ್ಯಾಂಕ್ ಉದ್ಧಾರ ಆಗ್ಬೇಕು, ಜನ ಉದ್ಧಾರ ಆಗ್ಬೇಕು. ನಾವೆಲ್ಲ ಉದ್ಧಾರ ಅಂದ್ರೆ ದೇಶನೂ ಉದ್ಧಾರ ಆಗುತ್ತೆ. ಅದೇ ನಮ್ಮ ಉದ್ದೇಶ. ನಾನು ನಾಗರಾಜ್ ಅಂತೇಳಿ ಬಾದನಟ್ಟಿ. ಇವತ್ತಿನ ದಿನ ಈ ಸಮಾರಂಭ ಏನಪ್ಪ ಅಂದರೆ, ನಮ್ಮ ಬಾದನಟ್ಟಿ ಗ್ರಾಮದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿ ಸುಮಾರು 11 ವರ್ಷ ಕಳೆದಿದೆ. ಈ 11 ವರ್ಷ ಅಂದ್ರೆ ಹುಟ್ಟುಹಬ್ಬವನ್ನು ಈ ಬ್ಯಾಂಕ್ನಲ್ಲಿ ಆಚರಣೆ ಮಾಡ್ತೀವಿ ಅಂತೇಳಿ ಸರ್ಕಾರದಾಗ ಎಲ್ಲರೂ ಬಂದು ಇವತ್ತೇನೋ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿದ್ದೇವೆ. ನಮ್ಮೂರಲ್ಲಿ ಬ್ಯಾಂಕ್ ಆದಾಲಿಂದ ನಾವು ಫಸ್ಟು ಈ ಬ್ಯಾಂಕ್ ಆದ ಮುಂಚೆನೆ ಗೆಣಿಕೆಳಿಗೆ ಹೋಗ್ತಿದ್ವಿ, ಗ್ರಾಮೀಣ ಬ್ಯಾಂಕ್ ಅಂತೇಳಿ. ಎಲ್ಲ ರೈತರು ಕೂಲಿಕಾರರು ಎಲ್ಲರೂ ಅಲ್ಲಿ ಹೋಗ್ಬೇಕಾಯ್ತು. ಅವಾಗ ಬಸ್ ವ್ಯವಸ್ಥೆ ಇದ್ದಿಲ್ಲ, ಭಾಳ ತೊಂದರೆ ಅನುಭವಿಸ್ತೀವಿ. ಅದಾದ ನಂತರ ಮತ್ತೆ ಸಿದ್ದಮಳ್ಳಿ ಗ್ರಾಮೀಣ ಬ್ಯಾಂಕಿಗೆ ಹೋಗ್ತಾ ಇದ್ವಿ. ಎಲ್ಲರೂ ಅಲ್ಲಿ ಹೋಗಿ ಭಾಳ ತೊಂದರೆ ಅನುಭವಿಸ್ತಿದ್ವಿ. ಅಂಗವಿಕಲರು ಇರ್ಬೋದು, ಇವತ್ತು ಮನೆಯಲ್ಲಿ ಗಾಡಿ ಸೈಕಲ್ ಇಲ್ಲ ಅಂತ ಪರಿಸ್ಥಿತಿ ಇತ್ತು, ಆಗ ಹೋಗಿ ಬಸ್ ವ್ಯವಸ್ಥೆನೂ ಕಡಿಮೆ ಇತ್ತು. ಆದ್ರಿಂದ ಇವತ್ತು ನಮ್ಮೂರಲ್ಲಿ ಈ ಬ್ಯಾಂಕ್ ಆಫ್ ಇಂಡಿಯಾ ಓಪನ್ ಆದಾಲಿಂದ ನಮಗೆ ಕೂಲಿಕಾರಿಗೆ ಇರ್ಬೋದು, ರೈತರಿಗೆ ಇರ್ಬೋದು, ಇನ್ನು ಕೆಲಸ ಮಾಡೋರಿಗೆ ಇರ್ಬೋದು, ಎಲ್ಲರಿಗೂ ಬಹಳ ತುಂಬಾ ಅನುಕೂಲ ಆಗಿದೆ. ಬ್ಯಾಂಕಿನಲ್ಲಿ ಕೂಡ ಎಲ್ಲಾ ಸಿಬ್ಬಂದಿಗಳು ಬಹಳ ಅನುಕೂಲ ಮಾಡಿ ಕೊಡ್ತಿದ್ದಾರೆ. ಲೋನ್ ಕೂಡ ನಮ್ಮ ಬ್ಯಾಂಕಿನಲ್ಲಿ ಬಹಳ ಅನುಕೂಲವಿದೆ. ರೈತರಿಗಾಗಲಿ ಎಲ್ಲರಿಗೆ ಬಹಳ ಅನುಕೂಲ ಆಗಿದೆ ನಮ್ಮೂರಲ್ಲಿ ಬ್ಯಾಂಕ್ ಆದಾಲಿಂದ. ಈ ಬಂದಂತ ಕೂಲಿಕಾರರು ಇರ್ಬೋದು, ಯಾರೇ ಇರ್ಬೋದು, ಅವರಿಗೆಲ್ಲ ಸಿಬ್ಬಂದಿಗಳು ಬಹಳ ಸಹಕಾರ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ಇನ್ನು ಎಲ್ಲರೂ ಇರ್ಬೋದು. ನಮ್ಮೂರಲ್ಲಿ ಬ್ಯಾಂಕ್ ಆದಾಲಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಮುಂದಿನ ದಿನಗಳು ಕೂಡ ಇದೇ ರೀತಿಯಾಗಿ ನಾವು ಕೂಡ ಅವರಿಗೆ ಈಗ ಬಂದಂತವರಿಗೆ ನಾವು ಕೂಡ ಗ್ರಾಹಕರಿಗೆ ಎಲ್ಲ ಅವರು ಅನುಕೂಲ ಅದಾರ, ನಾವು ಕೂಡ ಅನುಕೂಲ ಇದ್ದು ನಮ್ಮ ಬ್ಯಾಂಕ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾರೆ. ಹೆಸರೇನು? ನಮ್ಮ ಹೆಸರು ನಾಗರಾಜ್ ಅಂತೇಳಿ. ಬಸವಸ್ವಾಮಿ ಅಂತೇಳಿ ನಮ್ದು ಇಲ್ಲೇ ಪಕ್ಕದಲ್ಲಿ ಬ್ಯಾಂಕ್ ಯಾವ ರೀತಿ ನಮಗೆ ಸಹಕಾರಿಯಾಗಿತ್ತು ಸಾರ್ ಹೇಳಿದ, ಉತ್ತಮ ಗ್ರಾಹಕರಿದ್ರೆ ಮಾತ್ರ ಉತ್ತಮ ಬ್ಯಾಂಕ್ ಅಂತ. ಆದರೆ ಉತ್ತಮ ಸರ್ವಿಸ್ ಕೊಡೋದ್ರಿಂದ ಮಾತ್ರ ಗ್ರಾಹಕ ಬಗ್ಗೆ ಸಾಧ್ಯ. ಇದಕ್ಕೆ ಉದಾಹರಣೆ ಏನಂದ್ರೆ, ಎಷ್ಟೋ SBI ಬ್ಯಾಂಕ್ಗಳಿಂದ ICICI ಬ್ಯಾಂಕ್ಗಳಿಂದ ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಕೌಂಟ್ ಓಪನ್ ಮಾಡಿರೋ ಉದಾಹರಣೆ ಸಾಕಷ್ಟು ಇದೆ ಈ ಬ್ಯಾಂಕ್. ಏನಕ್ಕೆ ಕುರುಗೋಡದ್ರೆ ಹೆಲಿಕರು. ಹಂಗಾಗಿ ನಮ್ಮ ಸಾರ್ ಅವ್ರ ಕೋಪರೇಷನ್ ಆಗಿರ್ಬೋದು, ಅಥವಾ ಯುವಕರಿಗೆ ಅವರ ಮಾರ್ಗದರ್ಶನ ಕೊಡೋ ರೀತಿ ಆಗಿರ್ಬೋದು, ಅಥವಾ ಇಲ್ಲಿ ಬಹಳಷ್ಟು ಮಹಿಳೆಯರು ಅನಕ್ಷರಸ್ಥರು ಬರ್ತಾರೆ. ಸರ್ ಒಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ಸಾರ್ ಮ್ಯಾನೇಜರ್ ರೂಮ್ನ ಕುಂತಿರೋ ನೋಡಿ, ಕ್ಲರ್ಕಲ್ಲಿ ಇರ್ತಾರ, ಆಫೀಸಲ್ಲಿ ಇರ್ತಾರ, ಇಲ್ಲಿ ಕ್ಯಾಶಲ್ಲಿ ಇರ್ತಾರ. ಎಲ್ಲಾ ಕೆಲಸಗಳನ್ನು ಎಲ್ಲರಿಗೂ ಜವಾಬ್ದಾರಿಯಿಂದ ನಿರ್ವಹಿಸಿ ಒಳ್ಳೆ ಉತ್ತಮ ಬಾಂಧವ್ಯ ಹೊಂದಿರ್ತಾರ. ಅವರು ಸಹಕಾರ ಹಿಂಗೆ ಇರ್ಬೇಕಂತ ಕೇಳ್ಕೊಂತ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಸಾಲ್ವ್ ಮಾಡ್ತಾರೆ ಬ್ಯಾಂಕ್ ಮ್ಯಾನೇಜರು. ಲೋನ್ಸ್ ಎಲ್ಲ ಇಂಟ್ರೆಸ್ಟ್ ರೇಟ್ ಎಲ್ಲ ಕಮ್ಮಿ ಇದೆ. ಚಾರ್ಜಸ್ ಏನೇ ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಚೆಕ್ ಕ್ಲಿಯರೆನ್ಸ್ ಏನೇ ಡೆಪಾಸಿಟ್ ಎಲ್ಲ ಚೆನ್ನಾಗಿದೆ. ಏನೇ ಬಂದರೂ ಕೂಡ ಸಾಲ್ವ್ ಮಾಡೋ ಏನು ಪ್ರಾಬ್ಲಮ್ ಅಂತೂ ಇಲ್ಲ. ಇಲ್ಲಿ ಹೆಸರೇನು? ಮನೋಜ್ ಅಂತ. ಮನೋಜ್. ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಎಲ್ಲ ಆರಾಧ್ಯ ದೈವವಾಗಿರುವಂತಹ ಶ್ರೀರಾಮಲಿಂಗೇಶ್ವರನ್ನು ಮನದೊಳಗೆ ಸ್ಮರಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಗ್ರಾಹಕರಿಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ, ನನ್ನ ಹೆಸರು ಗಾಗಲಿಂಗ. ನಾನೊಬ್ಬ ಬಿಸ್ನೆಸ್ ಮ್ಯಾನು, ಫರ್ಟಿಲೈಸರ್ ಶಾಪ್ ಇಟ್ಟಿದ್ದೇನೆ. ನನಗೆ ನಮ್ಮೂರಾಗ ಬಾದನಟ್ಟಿ ಬ್ಯಾಂಕ್ ಆಗಿದ್ದರಿಂದ ಬಹಳ ಸಹಕಾರಿಯಾಗಿದೆ. ನಿಮಗೆ ಮುದ್ರಾ ಲೋನ್ ಇದೆ, ಅದನ್ನು ಉಪಯೋಗಪಡಿಸ್ಕೊಳ್ಳಿ. ಅದರಿಂದ ನಿಮಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಮ್ಮ ಮ್ಯಾನೇಜರ್ ಸರ್ ಹೇಳಿದರು. ಅದರಂತೆ ನಾನು ಅವರಿಂದ ಲೋನ್ ತಗೊಂಡ ನಂತರ ನಾನು ಇನ್ನಷ್ಟು ಪ್ರಮುಖವಾಗಿ ಬೆಳೆದಿದ್ದೇನೆ. ಅದೇ ರೀತಿ ಸಹ ಎಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರಿಂದಲ್ಲದೆ ಎಲ್ಲ ರೈತರಿಗೂ, ಕುಟುಂಬಗಳಿಗೂ. ಮತ್ತು ವರ್ಷ ಈ ಬ್ಯಾಂಕಿನ ಒಂದು ವಿಶೇಷತೆ ಏನಪ್ಪ ಅಂದ್ರೆ, ನಮ್ಮ ಬಾದನಟ್ಟಿಗೆ ಯಾಕೆ ಅಂತಂದ್ರೆ, ಒಂದು ಉರ್ಸ್ಲಮ್ಮ ಒಂದು ಹಬ್ಬ ಐತಲ್ಲ, ಎಲ್ಲರೂ ಬಂಗಾರವನ್ನು ಇಲ್ಲೇ ಲೋನ್ ಇದು ಮಾಡ್ತಾರೆ.
ಮತ್ತೆ ರಿನ್ಯೂವಲ್ ಆಗ್ತದೆ ವರ್ಷಕ್ಕೆಲ್ಲ, ಮತ್ತೆ ಹಬ್ಬ ಬರೋದ್ರಿಂದ ಎಲ್ಲರೂ ಬಳಸ್ಕೊಳ್ತಾರೆ. ಹಂಗಾಗಿ ನಮ್ಮ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಗ್ರೋತ್ ಆಗಕ್ಕೂ ಇದು ಒಂದು ಕಾರಣ ಅಂತ ನನ್ನ ಭಾವನೆ. ಹಂಗಾಗಿ ಎಲ್ಲಾ ರೈತರಿಗೂ ಸಹ ತಾವು ನೀಟಾಗಿ ಕಟ್ಕೊಂಡು ಹೋಗಿ ನೀಟಾಗಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಳಾರದೆ ಉಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತಾ ಎರಡು ನನ್ನ ಮಾತುಗಳನ್ನು ನಮ್ಮ ಸರ್ ಅವರಿಗೆ ತಿಳಿಸುತ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.